ಈಗ ರೀಜನರೇಷನ್ ಅಂತಲೂ ಅಂತೀವಿ. ರೀಜನರೇಷನ್ ಕ್ಯಾನ್ಸರ್ ಅಲ್ಲ, ಅದು ಕಾರಣ ಜೀವಕೋಶಗಳು ಡಿವೈಡ್ ಆಗುತ್ತೆ, ಆದರೆ ಕ್ಯಾನ್ಸರ್ ಅಲ್ಲ. ಇಲ್ಲಿ ಕ್ಯಾನ್ಸರ್ ಅಂತ ಪದ ಬಳಸಬೇಕಾದ್ರೆ ಯಾವುದೋ ಬಹಳಷ್ಟು ಜನಕ್ಕೆ ತಾವೆಲ್ಲ ಕೇಳಿರ್ಬೋದು, ಅವರಿಗೆ ಗೆಡ್ಡೆ ಆಗಿತ್ತು, ಅದನ್ನು ವೈದ್ಯರು ಶಸ್ತ್ರಚಿಕಿತ್ಸೆ ಮುಖಾಂತರ ತೆಗೆದು ಹಾಕಿದ್ರು ಅಂತಾರೆ. ಆದರೆ ಕ್ಯಾನ್ಸರ್ ಗೆಡ್ಡೆ ಅಲ್ಲ, ಅದೊಂದು ಬರೀ ಗೆಡ್ಡೆ ಅಂತಾರೆ. ಇಲ್ಲಿ ಬರೀ ಗೆಡ್ಡೆ ಕ್ಯಾನ್ಸರ್ ಗೆಡ್ಡೆಗೂ ಬಹಳಷ್ಟು ವ್ಯತ್ಯಾಸ ಇದೆ. ಎಲ್ಲೋ ಒಂದು ದೇಹದಲ್ಲಿ ಒಂದು ಗೆಡ್ಡೆ ಇರುತ್ತೆ ಅಂದರೆ ಅದು ಸೌಮ್ಯ ಗೆಡ್ಡೆ ಅಂತೀವಿ, ಬಿನೈನ್ ಅಂತೀವಿ. ಅದು ಕ್ಯಾನ್ಸರ್ ಅಲ್ಲ, ಅದು ಸುಮ್ಮನೆ ಹಾಗೇ ಇರುತ್ತೆ, ಎಷ್ಟೋ ವರ್ಷಗಳು ಹಾಗೇ ಇರುತ್ತೆ. ಯಾವಾಗಲೂ ಒಂದು ಸಲ ಅದು ಸ್ವಲ್ಪ ಬೆಳವಣಿಗೆ ಆದ ಥರ ಅನ್ನಿಸ್ಬಹುದು, ಆದರೆ ದೇಹದಲ್ಲಿರುವ ಗೆಡ್ಡೆಗಳನ್ನು ಹಾಗೆ ಬಿಡಬಾರ್ದು. ಏಕೆಂದರೆ ಯಾವ ಒಂದು ಪಾಯಿಂಟಲ್ಲಿ ಅದು ಸೌಮ್ಯ ಗೆಡ್ಡೆಯಿಂದ ಉಗ್ರ ಗೆಡ್ಡೆಯಾಗಿ ಪರಿವರ್ತನೆ ಹೊಂದುತ್ತೆ ಅಂತ ನಮಗೆ ಗೊತ್ತಿಲ್ಲ. ಪರಿಸರದ ಯಾವ ಅಂಶ ಈ ಸೌಮ್ಯ ಗೆಡ್ಡೆಯನ್ನು ಉಗ್ರಗೆಡ್ಡೆ ಮಾಡುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ವೈದ್ಯರು ಏನು ಮಾಡ್ತಾರೆ, ರಿಸ್ಕ್ ಮಾಡೋದು ಬೇಡ ಅನ್ನುವ ಒಂದು ದೃಷ್ಟಿಯಿಂದ ಏನೋ ಒಂದು ಯೂಟ್ರಸಲ್ಲಿ ಒಂದು ಗೆಡ್ಡೆ ಇದೆ ಅಥವಾ ಬ್ರೆಸ್ಟಲ್ಲಿ ಒಂದು ಗೆಡ್ಡೆ ಇದೆ, ಅದು ಕ್ಯಾನ್ಸರ್ ಅಲ್ಲ, ಅದನ್ನು ಟೆಸ್ಟ್ ಮಾಡಿ ನೋಡ್ತಾರೆ. ಬಯಾಪ್ಸಿ ಅಂದರೆ ಆ ಒಂದು ಟಿಶ್ಯೂನ ತೆಗೆದುಕೊಂಡು ಅದನ್ನು ಪ್ರೊಸೆಸ್ ಮಾಡಿ ಬಯಾಪ್ಸಿಯ ನಂತರ ಅದು ಹಿಸ್ಟೋಪೆಥಾಲಜಿಕಲ್ ಅಬ್ಸರ್ವೇಷನ್ ಅಂತ ಕರಿತೀವಿ. ಆ ಸ್ಲೈಡ್ಸ್ಗಳನ್ನ ಮಾಡಿ ಅದನ್ನು ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟು ನೋಡಿದಾಗ ಅದು ಕ್ಯಾನ್ಸರ್ ಜೀವಕೋಶನ ಅಥವಾ ನಾರ್ಮಲ್ ಜೀವಕೋಶನ ಅಂತ ಗೊತ್ತಾಗುತ್ತೆ. ಅವಾಗ ಅವ್ರು ಹೇಳ್ಬೋದು ಇದೇನು ಕ್ಯಾನ್ಸರ್ ಗೆಡ್ಡೆ ಅಲ್ಲ ಅಂತ. ಆದರೂ ಏನು ಮಾಡ್ತಾರೆ, ಬೇಡ ಇರೋದು ಅಂತೇಳಿ ತೆಗೆದು ಹಾಕುವಂಥ ಸಂಭವನೂ ಇರುತ್ತೆ. ಕಾರಣ ಗೆಡ್ಡೆ ಇವತ್ತಿನ ದಿನ ಸೌಮ್ಯ ಗೆಡ್ಡೆ ಆಗಿರ್ಬೋದು, ಟ್ಯೂಮರ್ ಅಂತ ಅಂತಾರೆ, ಕ್ಯಾನ್ಸರ್ ಅಲ್ಲ. ಆದರೆ ಯಾವತ್ತು ಅದು ಉಗ್ರಗೆಡ್ಡೆ ಆಗಿ ಅದು ಪರಿವರ್ತನೆ ಹೊಂದುತ್ತೆ ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ರಿಸ್ಕ್ ಮಾಡೋದು ಬೇಡ ಅಂಥೇಳಿ ವೈದ್ಯರು ಏನು ಮಾಡ್ತಾರೆ, ಅದು ಯೂಟ್ರಸಲ್ಲೇ ಆಗಲಿ, ಫೆಲೋಪಿಯನ್ ಟ್ಯೂಬಲ್ಲೇ ಆಗಿರಲಿ ಅಥವಾ ಬೇರೆ ಎಲ್ಲೇ ಆ ಥರ ಗೆಡ್ಡೆಗಳಿದ್ರೂ ಅದನ್ನು ಆದಷ್ಟು ಅದನ್ನು ತೆಗೆದು ಹಾಕಿ ಅದನ್ನು ಏನು ಇರಬಾರ್ದು ದೇಹದಲ್ಲಿ ಅನ್ನೋ ಥರ ನೋಡ್ಕೊತಾರೆ.